ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡೆಲ್ ಕ್ವೆಶನ್ ಪೇಪರ್ ಶೇರ್ ಮಾಡ್ತೀನಿ. ನೀವು ನನ್ನ ಚಾನಲ್ನ ನೋಡಿಬಿಟ್ಟು ನಿಮಗೆ ಚಾನಲ್ ಇಷ್ಟ ಆದರೆ ಪ್ಲೀಸ್ ರೆಡಿ ಸ್ಟಡಿ ಕೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಫ್ಯಾಮ್ಲಿಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವು ಹೊಸ ವೀಡಿಯೋಸ್ನ ನೋಡ್ಬೋದು. ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿದರೆ ಆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊತ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಕ್ವೆಶನ್, ವಾಟ್ ಕೈಂಡ್ ಆಫ್ ಎ ಡಿವೈಸ್ ಈಸ್ ಎ ಡಯೋಡ್? ಡಯೋಡ್ ಬಂದುಬಿಟ್ಟು ಯಾವ ಡಿವೈಡ್, ಯೂನಿಲ್ಯಾಟ್ರಲ್, ಲೀನಿಯರ್, ನಾನ್ ಲೀನಿಯರ್ ಅಥವಾ ಬೈಪೋಲಾರ್ ಅಂತ ಕೇಳಿದ್ದಾರೆ. ಡಿವೈಸ್ ಈಸ್ ಎ ಡಯೋಡ್ ಈಸ್ ಎ non-linear device. Next, how is a non-conducting diode biased? ಕಂಡಕ್ಟ್ ಆಗದೇ ಇರುವಂಥ ಡಯೋಡ್ನ ನಾವು ಹೆಂಗೆ ಕಂಡಕ್ಷನ್ ಸ್ಟೇಟಲ್ಲಿ ತರಿಸ್ಬೋದು ಅಂತ ಹೇಳಿದ್ರೆ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಡಯೋಡ್ ಕಂಡಕ್ಟ್ ಆಗುತ್ತೆ. ವೆನ್ ದ ಡಯೋಡ್ ಕರೆಂಟ್ ಈಸ್ ಲಾರ್ಜ್ ದ ಬಯಾಸ್ ಈಸ್, ಡಯೋಡ್ ಕರೆಂಟ್ ಲಾರ್ಜ್ ಇದ್ದಾಗ ಬಯಾಸ್ ಯಾವ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ ಅಂತ ಇಲ್ಲಿ ಆನ್ಸರು. ರಿವರ್ಸ್ ಬಯಾಸ್ ಇದ್ದರೆ ಕರೆಂಟ್ ಕಡಿಮೆ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಡಯೋಡ್ ಫಾರ್ವರ್ಡ್ ಬಯಾಸಲ್ಲಿ ಇದ್ದರೆ ಕರೆಂಟ್ ಜಾಸ್ತಿ ಇರುತ್ತೆ ಮತ್ತು ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಇದು ಬೇಸಿಕ್ ಕ್ವೆಶನ್ ನೋಡ್ಕೊಳ್ಳಿ. ನೆಕ್ಸ್ಟ್, the knee voltage of a diode approximately equal to, knee voltage the diode ಈಕ್ವಲ್ ಯಾವುದಕ್ಕೆ ಆಗಿರುತ್ತೆ ಅಂದರೆ ಬ್ಯಾರಿಯರ್ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗಿರುತ್ತೆ. ಮೀನ್ಸ್ ನೀ ವೋಲ್ಟೇಜ್ ಈಸ್ ಈಕ್ವಲ್ ಟು ದಿ ಬ್ಯಾರಿಯರ್ ಪೊಟೆನ್ಷಿಯಲ್. ನೆಕ್ಸ್ಟ್, ಹೌ ಮಚ್ ಕರೆಂಟ್ ಈಸ್ ದೇರ್ ಥ್ರೂ ದ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಆಫ್ ಎ ಸಿಲಿಕಾನ್ ಡಯೋಡ್ ವೆನ್ ಇಟ್ ಈಸ್ ರಿವರ್ಸ್ ಬಯಾಸ್ಡ್? ರಿವರ್ಸ್ ಬಯಾಸಲ್ಲಿದ್ದಾಗ ಕರೆಂಟು ಕಡಿಮೆ ಇರುತ್ತೆ ಮತ್ತು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ನೀವು ಅಲ್ಲಿ ಎಕ್ಸ್ಟ್ರಾ ಅಪ್ರಾಕ್ಸಿಮೇಷನ್ ಕೇಳಿಲ್ಲ, ಇಲ್ಲಿ ಲೈಕ್ ವ್ಯಾಲ್ಯೂ ಕೇಳಿದಿದ್ರೆ ನೀವು ಫಾರ್ಮುಲಾ ಬೇಸ್ಡ್ ಹಾಕೊಂಡು ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಜಸ್ಟ್ ಅಪ್ರಾಕ್ಸಿಮೇಷನ್, ಜಸ್ಟ್ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಕೇಳಿರೋದು. ಎಷ್ಟಿರುತ್ತೆ ಅಂದರೆ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಎಷ್ಟು ಕರೆಂಟ್ ಇರುತ್ತೆ, 0 ಇರುತ್ತೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್, ಇಫ್ ದ ಬಲ್ಕ್ ರೆಸಿಸ್ಟೆನ್ಸ್ ಇಸ್ 0 ದ ಗ್ರಾಫ್ ಅಬೌವ್ ದ ನ್ಯೂ ವೋಲ್ಟೇಜ್ ಬಿಕಮ್ಸ್ ವರ್ಟಿಕಲ್. ಬಲ್ಕ್ ರೆಸಿಸ್ಟೆನ್ಸ್ 0 ಇದ್ದರೆ ಅಬೌವ್ ನ್ಯೂ ವೋಲ್ಟೇಜ್ ಏನಾಗುತ್ತೆ, ಅದು ವರ್ಟಿಕಲ್ ಆಗಿರುತ್ತೆ. ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ದ ಒನ್ಲಿ ಟೈಮ್ ಯು ಹ್ಯಾವ್ ಟು ಯೂಸ್ ದ ಥರ್ಡ್ ಅಪ್ರಾಕ್ಸಿಮೇಷನ್ ನಾವು ಯಾವಾಗ ಯೂಸ್ ಮಾಡ್ತೇವೆ ಅಂದರೆ ಲೋಡ್ ರೆಸಿಸ್ಟೆನ್ಸ್ ಕಡಿಮೆ ಇದ್ದಾಗ, ಲೈಕ್ ಲೋಡ್ ರೆಸಿಸ್ಟೆನ್ಸ್ is low. Next question, with a half wave rectified voltage across the load resistor, load current for which part of the cycle? ಹಾಫ್ ವೇವ್ ರೆಕ್ಟಿಫೈರಲ್ಲಿ ನಿಮಗೆ ಗೊತ್ತು ಔಟ್ಪುಟ್ ಯಾವಾಗ ಫ್ಲೋ ಆಗುತ್ತೆ, 180 ಡಿಗ್ರಿಗೆ ಮಾತ್ರ, ಹಾಫ್ ಸೈಕಲ್ ಮಾತ್ರ ಬರುತ್ತೆ. ಅದರಿಂದ ಆನ್ಸರ್ ಈಸ್ 180 ಡಿಗ್ರಿ. ನೆಕ್ಸ್ಟ್, ದ ಔಟ್ಪುಟ್ ವೋಲ್ಟೇಜ್ ಆಫ್ ಎ ಬ್ರಿಡ್ಜ್ ವೇವ್ ರೆಕ್ಟಿಫೈರ್, ಔಟ್ಪುಟ್ ಆಫ್ ದ ಬ್ರಿಡ್ಜ್ ವೇವ್ ರೆಕ್ಟಿಫೈರ್ ಹೆಂಗೆ ಬರುತ್ತೆ, ಸಿಮಿಲರ್ ಟು ದಟ್ ಆಫ್ ಫುಲ್ ವೇವ್ ರೆಕ್ಟಿಫೈರ್. ಅದಕ್ಕೆ ಆಪ್ಷನ್ ಈಸ್ ಫುಲ್ ವೇವ್ ಆಫ್ ದಿ ಇನ್ಪುಟ್ ಸಿಗ್ನಲ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇಫ್ ದ ಮೀನ್ಸ್ ಸಪ್ಲೈ ಟು ಎ ಹಾಫ್ ವೇವ್ ರೆಕ್ಟಿಫೈರ್ ಸಿಗ್ನಲ್ ಫ್ರೀಕ್ವೆನ್ಸಿ 60 ಹರ್ಟ್ಸ್, ದ ಔಟ್ಪುಟ್ ಸಿಗ್ನಲ್ ಫ್ರೀಕ್ವೆನ್ಸಿ, ನಮಗೆ ಗೊತ್ತು ಟ್ರಾನ್ಸ್ಫಾರ್ಮರ್, ಹಾಫ್ ವೇವ್ ರೆಕ್ಟಿಫೈರಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿರೋದ್ರಿಂದ ನೀವು ಏನೇ ಒಂದು ಟ್ರಾನ್ಸ್ಫಾರ್ಮಲ್ಲಿ ಫ್ರೀಕ್ವೆನ್ಸಿ, ಇನ್ಪುಟ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೋ ಔಟ್ಪುಟ್ ಫ್ರೀಕ್ವೆನ್ಸಿನೂ ಅಷ್ಟೇ ಇರುತ್ತೆ. ಅದರಿಂದ ಇನ್ಪುಟ್ ಸಿಗ್ನಲ್ ಫ್ರೀಕ್ವೆನ್ಸಿ 60 ಹರ್ಟ್ಸ್ ಇದ್ದರೆ ಔಟ್ಪುಟ್ ಸಿಗ್ನಲ್ ಫ್ರೀಕ್ವೆನ್ಸಿ ಸಹ 60 ಹರ್ಟ್ಸೇ ಇರುತ್ತೆ. ನೆಕ್ಸ್ಟ್, ವಿತ್ ದ ಸೇಮ್ ಸೆಕೆಂಡ್ರಿ ವೋಲ್ಟೇಜ್ ಆ್ಯಂಡ್ ಫಿಲ್ಟರ್ ವಿಚ್ ಹ್ಯಾಸ್ ಮೋಸ್ಟ್ ರಿಪಲ್, ಜಾಸ್ತಿ ರಿಪಲ್ ಪ್ರೆಸೆಂಟ್ ಆಗಿರೋದು ಯಾವ ರೆಕ್ಟಿಫೈರಲ್ಲಿ ಅಂದರೆ ಹಾಫ್ ವೇವ್ ರೆಕ್ಟಿಫೈರಲ್ಲಿ ಜಾಸ್ತಿ ರಿಪಲ್ ಪ್ರೆಸೆಂಟ್ ಆಗಿರುತ್ತೆ. ಕ್ವೆಶನ್ ನೋಡ್ಕೊಳ್ಳೋಣ. ಬ್ರೇಕ್ ಡೌನ್ ವೋಲ್ಟೇಜ್ ಆಫ್ ಎ ಝೀನರ್ ಡಯೋಡ್, ಬ್ರೇಕ್ ಡೌನ್ ವೋಲ್ಟೇಜ್ ಆಫ್ ಎ ಝೀನರ್ ಡಯೋಡ್ ಎಷ್ಟಾಗಿರುತ್ತೆ ಅಂದರೆ ಇದು ಅಪ್ರಾಕ್ಸಿಮೇಟ್ಲಿ ಕಾನ್ಸ್ಟೆಂಟೇ ಇರುತ್ತೆ. ನೆಕ್ಸ್ಟ್, ಎ ಝೀನರ್ ಡಯೋಡ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಝೀನರ್ ಡಯೋಡ್ ಇಟು ಲೈಟ್ ಎಮಿಟಿಂಗ್ ಡಯೋಡಾ, ಅಲ್ಲ ಲೈಟ್ ಎಮಿಟಿಂಗ್ ಡಯೋಡ್ ಅಂದರೆ LED ಆಗುತ್ತೆ. ಹ್ಯಾಸ್ ಎ ಕಾನ್ಸ್ಟೆಂಟ್ ವೋಲ್ಟೇಜ್ ಇನ್ ದ ಬ್ರೇಕ್ ಡೌನ್ ವೋಲ್ಟೇಜ್, ಹ್ಯಾಸ್ ಎ ಬ್ಯಾರಿಯರ್ ಪೊಟೆನ್ಷಿಯಲ್ ಆಫ್ 2 volts, ನನ್ ಆಫ್ ದ ಅಬವ್ ಅಂತ ಕೇಳಿದ್ದಾರೆ. ನೀವು ಲಾಸ್ಟ್ ಕ್ವೆಶನಲ್ಲೂ ನೋಡಿರ್ಬೋದು, ಬ್ರೇಕ್ ಡೌನ್ ವೋಲ್ಟೇಜ್ ಝೀನರ್ ಡಯೋಡಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಅದೇ ಇಲ್ಲಿ ಬೇರೆ ಫಾರ್ಮಲ್ಲಿ ಕೇಳಿರೋದು. A Zener diode has a constant voltage in the breakdown voltage. Next, in a Zener diode, sharp breakdown occurs at low reverse voltage. Zener diode ಅಲ್ಲಿ breakdown voltage ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ ಲೋ ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಇದು ಅಕ್ಕರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಬ್ರಿಡ್ಜ್ ರೆಕ್ಟಿಫೈರ್ಸ್ ಆರ್ ಪ್ರಿಫರ್ಡ್ ಬಿಕಾಸ್, ಬ್ರಿಡ್ಜ್ ರೆಕ್ಟಿಫೈರ್ಸ್ ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ಕೇಳಿರೋದು. ಆನ್ಸರ್ ನೋಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಬೋತ್ ಎ ಆ್ಯಂಡ್ ಬಿ. ಎ ಆಪ್ಷನ್ ಏನು ಅಂದರೆ ಇಟ್ ರಿಕ್ವೈರ್ಸ್ ದ ಲೆಸ್ ಟ್ರಾನ್ಸ್ಫಾರ್ಮರ್ ಮತ್ತು ಲೆಸ್ PIV ಅಂದರೆ ಪೀಕ್ ಇನ್ವರ್ಸ್ ವೋಲ್ಟೇಜ್. ನೆಕ್ಸ್ಟ್, ಇನ್ ಎ ಝೀನರ್ ಡಯೋಡಲ್ಲಿ P ಮತ್ತು N ರೀಜನ್ಸ್ ಇರುತ್ತೆ. ಇದು ಎರಡು P ರೀಜನ್ಸು ಹೆವಿಲಿ ಡೋಪ್ಡ್ ಆಗಿರುತ್ತೆ. ಬೋತ್ P ಆ್ಯಂಡ್ N ರೀಜನ್ಸ್ ಆರ್ ಹೆವಿಲಿ ಡೋಪ್ಡ್.
ನೆಕ್ಸ್ಟ್ ದ ಬ್ರೇಕ್ ಡೌನ್ ವೋಲ್ಟೇಜ್ ಆಫ್ ಎ ಜರ್ಮೇನಿಯಂ ಜಂಕ್ಷನ್ ಡಯೋಡ್. ಬ್ರೇಕ್ ಡೌನ್ ವೋಲ್ಟೇಜ್ ಜರ್ಮೇನಿಯಮ್ದು X2 ಅಂದರೆ 0.3 ವೋಲ್ಟ್ಸ್ ಮತ್ತು ಸಿಲಿಕಾನ್ದು ಬ್ರೇಕ್ ಡೌನ್ ವೋಲ್ಟೇಜ್ ಬಂದುಬಿಟ್ಟು 0.7 ವೋಲ್ಟ್ಸ್. ಇದು ಜ್ಞಾಪಕ ಇಟ್ಕೊಳ್ಳಿ, ಇಂಪಾರ್ಟೆಂಟ್. ಲೀಕೇಜ್ ಕರೆಂಟ್ ಆಫ್ ಎ ಜಂಕ್ಷನ್ ಡಯೋಡ್. ಲೀಕೇಜ್ ಕರೆಂಟ್ ಇರುತ್ತಲ್ಲ ಜಂಕ್ಷನ್ ಡಯೋಡಲ್ಲಿ, ಅದು ಎಷ್ಟಿರುತ್ತೆ ಅಂದರೆ ಅದು ಮಿಲಿ ಆಮ್ಸ್ ಮತ್ತು ಮೈಕ್ರೋ ಆಮ್ಸ್ ರೇಂಜಲ್ಲಿ ಇರುತ್ತೆ. ಈಸ್ ಇನ್ ದ ರೇಂಜ್ ಆಫ್ ಮಿಲಿ ಆಮ್ಸ್ ಆರ್ ಮೈಕ್ರೋ ಆಮ್ಸ್. ನೆಕ್ಸ್ಟ್, ಇನ್ ದ ಫಾರ್ವರ್ಡ್ ರೀಜನ್ ಆಫ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಯೋಡ್ ಅಪಿಯರ್ಸ್ ಆಸ್. ಫಾರ್ವರ್ಡ್ ಬಯಾಸಲ್ಲಿ ಇದ್ದಾಗ ಡಯೋಡ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಫ್ ಸ್ವಿಚ್ ಥರ, ಹೈ ರೆಸಿಸ್ಟೆನ್ಸ್, ಎ ಕೆಪಾಸಿಟರ್ ಅಥವಾ ಆನ್ ಸ್ವಿಚ್. ಡಯೋಡ್ ಆನಲ್ಲಿ ಇದ್ದರೆ ಅದು ಆನ್ ಸ್ವಿಚ್ ಥರ ಬಿಹೇವ್ ಮಾಡುತ್ತೆ. ನೆಕ್ಸ್ಟ್, ವೆನ್ ಯೂಸ್ಡ್ ಇನ್ ಎ ಸರ್ಕ್ಯೂಟ್ ಝೀನರ್ ಡಯೋಡ್ ಈಸ್ ಆಲ್ವೇಸ್. ನಾವು ಝೀನರ್ ಡಯೋಡ್ ಯಾವುದೇ ಒಂದು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಿದ್ರೆ ಅದು ಯಾವಾಗಲೂ ರಿವರ್ಸ್ ಬಯಾಸಲ್ಲೇ ಇರುತ್ತೆ. ಒನ್ಸ್ ಎ ಝೀನರ್ ಡಯೋಡ್ ಗೋಸ್ ಇನ್ ಟು ದ ಬ್ರೇಕ್ ಡೌನ್ ವೋಲ್ಟೇಜ್. ಬ್ರೇಕ್ ಡೌನ್ ವೋಲ್ಟೇಜ್ಗೆ ರೀಚ್ ಆದಾಗ ಝೀನರ್ ಡಯೋಡ್ ಅದರಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ವೋಲ್ಟೇಜ್ ಡಸ್ ನಾಟ್ ಚೇಂಜ್. ವೋಲ್ಟೇಜ್ ಚೇಂಜ್ ಆಗೋದಿಲ್ಲ, ಅದು ಝೀನರ್ ಡಯೋಡ್ ಬ್ರೇಕ್ ಡೌನಲ್ಲಿ ಹೋದಾಗ. ನೆಕ್ಸ್ಟ್, ದ ಔಟ್ಪುಟ್ ಆಫ್ ಎ ಹಾಫ್ ವೇವ್ ರೆಕ್ಟಿಫೈರ್ ಈಸ್ ಸೂಟಬಲ್ ಒನ್ಲಿ ಫಾರ್. ಹಾಫ್ ವೇವ್ ರೆಕ್ಟಿಫೈರ್ದು ಔಟ್ಪುಟ್ಟು ಜಸ್ಟ್ ಹಾಫ್ ಸೈಕಲಲ್ಲಿ ಮಾತ್ರ ಫ್ಲೋ ಆಗುತ್ತೆ. ಲೈಕ್ ಇಷ್ಟು 180 ಡಿಗ್ರಿ, ಇದು ಫುಲ್ ಸೈಕಲ್ ಫ್ಲೋ ಆಗಲ್ಲ. ಆದ್ದರಿಂದ ಇದು ಔಟ್ಪುಟ್ ಯಾವುದಕ್ಕೆ ಯೂಸ್ಫುಲ್, ಯಾವುದಕ್ಕೆ ಅಪ್ಲಿಕೇಶನಲ್ಲಿ ನಾವು ಯೂಸ್ ಮಾಡ್ಬೋದು ಅಂದರೆ ಬ್ಯಾಟ್ರೀಸ್ನ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಲೈಕ್ ಚಾರ್ಜಿಂಗ್ ಬ್ಯಾಟ್ರೀಸ್. ನೆಕ್ಸ್ಟ್, ದ ರಿಪಲ್ ಫ್ಯಾಕ್ಟರ್ ಆಫ್ ಎ ಬ್ರಿಡ್ಜ್ ರೆಕ್ಟಿಫೈರ್ ಈಸ್. ರಿಪಲ್ ಫ್ಯಾಕ್ಟರ್ ಬ್ರಿಡ್ಜ್ ರೆಕ್ಟಿಫೈರ್ದು S2 ಅಂತ ಕೇಳಿದ್ದಾರೆ ಇಲ್ಲಿ. ಇದ್ರದ್ದು ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು 0. ಇದು ಆಪ್ಷನ್ ಅಲ್ಲ, 0.412 ಅಥವಾ 0.406. ರಿಪಲ್ ಫ್ಯಾಕ್ಟರ್ ಆಫ್ ಎ ಬ್ರಿಡ್ಜ್ ರೆಕ್ಟಿಫೈರ್ ಬಂದುಬಿಟ್ಟು 0.406. ಆದರೆ ಫುಲ್ ವೇವ್ ರೆಕ್ಟಿಫೈರ್ ಮತ್ತು ಬ್ರಿಡ್ಜ್ ರೆಕ್ಟಿಫೈರ್ದು ಸೇಮ್ ಇರುತ್ತೆ. ಹಾಫ್ ವೇವ್ ರೆಕ್ಟಿಫೈರ್ದು 1.21 ಆಗಿರುತ್ತೆ. ನೆಕ್ಸ್ಟ್, ದ ಪೀಕ್ ಇನ್ವರ್ಸ್ ವೋಲ್ಟೇಜ್ ಆಫ್ ಎ ಹಾಫ್ ವೇವ್ ರೆಕ್ಟಿಫೈರ್ ಸರ್ಕ್ಯೂಟ್ ವಿತ್ ಶಂಟ್ ಕೆಪಾಸಿಟರ್ ಫಿಲ್ಟರ್ ಈಸ್ 2 VM. ಹಾಫ್ ವೇವ್ ರೆಕ್ಟಿಫೈರಲ್ಲಿ ಪೀಕ್ ಇನ್ವರ್ಸ್ ವೋಲ್ಟೇಜ್ ಫಾರ್ಮುಲಾ ಹೆಂಗೆ ಕೊಟ್ಟಿರ್ತಾರೆ ಅಂದರೆ 2 VM ಅಂತ. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಟ್ರಾನ್ಸಿಸ್ಟರ್ ಈಸ್ ಎ ಡ್ಯಾಶ್ ಡಿವೈಸ್ ಅಂತ ಕೇಳಿದ್ದಾರೆ. ಯಾವುದು ಯೂನಿಪೋಲಾರ, ಬೈಪೋಲಾರ, ಲೀನಿಯರ ಅಥವಾ ನಾನ್ ಲೀನಿಯರ್ ಅಂತ ಕೇಳಿದ್ದಾರೆ. ಯೂನಿಪೋಲಾರ್ ಡಿವೈಸ್ ಅಲ್ಲ, ಬೈಪೋಲಾರ್. ಯೂನಿಪೋಲಾರ್ ಡಿವೈಸ್ ಯಾಕೆ ಅಂತ ಹೇಳಿದ್ರೆ, ನೀವು ಮಾಸ್ಫೆಟ್ಸ್, FETs ನೋಡಿದ್ರೆ ಅದು ಯೂನಿಪೋಲಾರ್ ಡಿವೈಸ್ ಕ್ಯಾಟಗರಿನಲ್ಲಿ ಬರುತ್ತೆ. ಆದರೆ ಬೈಪೋಲಾರ್ ಬಿಕಾಸ್ ಕರೆಂಟ್ ಕಂಡಕ್ಷನ್, ಎರಡು ಕರೆಂಟು, ಹೋಲ್ಸು ಮತ್ತು ಎಲೆಕ್ಟ್ರಾನ್ಸ್ ಅಲ್ಲಿ ಪ್ರಕಾರ ಲೈಕ್ ಟೇಕ್ಸ್ ಪ್ಲೇಸ್ ಆಗೋದ್ರಿಂದ ನಾವು ಟ್ರಾನ್ಸಿಸ್ಟರ್ನ ಬೈಪೋಲಾರ್ ಡಿವೈಸ್ ಅಂತ ಕರಿತೀರಿ. ಮತ್ತು ಡಯೋಡ್ ನಾವು ನೋಡಿದ್ರಿ ಲಾಸ್ಟ್ ಕ್ವೆಶನಲ್ಲಿ, ಡಯೋಡ್ ಈಸ್ ಅ ನಾನ್ ಲೀನಿಯರ್ ಡಿವೈಸ್. ನೀವು ಹೇಳಿ ನನಗೆ ಯಾವುದೇ ಒಂದು ಎಕ್ಸಾಂಪಲ್ ಲೀನಿಯರ್ ಡಿವೈಸ್ ಯಾವುದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ದ ಎಮಿಟರ್ ಆಫ್ ಎ ಟ್ರಾನ್ಸಿಸ್ಟರ್ ಇಸ್ ಡೂಪ್ಡ್ ಹೆವಿಯೆಸ್ಟ್. ಎಮಿಟರ್ ಟ್ರಾನ್ಸಿಸ್ಟರಲ್ಲಿ ಹೆವಿಯೆಸ್ಟ್ ಡೂಪ್ಡ್ ಏನಕ್ಕೆ ಮಾಡಿರ್ತಾರೆ ಅಂದರೆ ಹ್ಯಾಸ್ ಟು ಸಪ್ಲೈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ನ ಸಪ್ಲೈ ಮಾಡೋದಕ್ಕೆ ನಾವು ಎಮಿಟರ್ನ ಹೆವಿಲಿ ಡೂಪ್ಡ್ ಮಾಡ್ತಾರೆ. ನೆಕ್ಸ್ಟ್, ಬಯಾಸಿಂಗ್ ಇನ್ ಎ ಟ್ರಾನ್ಸಿಸ್ಟರಲ್ಲಿ ಬಯಾಸಿಂಗ್ ಯಾವುದು ಅಂತ ಹೇಳಿದ್ರೆ ಇನ್ಪುಟ್ ಸೆಕ್ಷನ್ ಯಾವಾಗಲೂ ಫಾರ್ವರ್ಡ್ ಬಯಾಸ್ ಆಗಿರಬೇಕು, ಔಟ್ಪುಟ್ ಸೆಕ್ಷನ್ ಯಾವಾಗಲೂ ರಿವರ್ಸ್ ಬಯಾಸ್ ಆಗಿರಬೇಕು. ಈ 3 ಸ್ಟೇಜಸ್ ಇದೆ, ನೀವು ನೋಡ್ಬೋದು. ಆ್ಯಕ್ಟಿವ್ ರೀಜನ್, ಕಟ್ ಆಫ್ ರೀಜನ್ ಮತ್ತು ಸ್ಯಾಚುರೇಷನ್ ರೀಜನ್. ಆ್ಯಕ್ಟಿವ್ ರೀಜನ್ ಇದನ್ನು ನಾವು ಆ್ಯಕ್ಟಿವ್ ರೀಜನ್ ಅಂತ ಕರಿತೀರಿ. ಒಂದು ಫಾರ್ವರ್ಡ್ ಬಯಾಸ್, ಇನ್ನೊಂದು ರಿವರ್ಸ್ ಬಯಾಸ್ ಇದ್ದರೆ. ಎರಡು ರಿವರ್ಸ್ ಬಯಾಸ್ ಅಥವಾ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಿಲ್ಲ, ಜಸ್ಟು ರೆಸಿಸ್ಟೆನ್ಸ್ ಮಾತ್ರ ಹೈ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಕಟ್ ಆಫ್ ರೀಜನ್ ಅಂತ ಕರಿತೀರಿ. ಸ್ಯಾಚುರೇಷನ್ ರೀಜನಲ್ಲಿ ಎರಡು ಫಾರ್ವರ್ಡ್ ಬಯಾಸ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಕರೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಅದು ಸ್ಟೇಜಸ್ ಕೇಳ್ತಿಲ್ಲ, ಕಟ್ ಆಫ್, ಸ್ಯಾಚುರೇಷನ್ ಅದು ಕೇಳ್ತಿಲ್ಲ. ಜಸ್ಟ್ ಏನು ಕೇಳ್ತಿದ್ದಾರೆ, ಬಯಾಸಿಂಗ್ ಇನ್ ಎ ಟ್ರಾನ್ಸಿಸ್ಟರಲ್ಲಿ ಇನ್ಪುಟ್ ಸೆಕ್ಷನ್ ಫಾರ್ವರ್ಡ್ ಬಯಾಸ್ ಆಗಿರಬೇಕು, ಔಟ್ಪುಟ್ ಸೆಕ್ಷನ್ ರಿವರ್ಸ್ ಬಯಾಸ್ ಆಗಿರಬೇಕು. ಇದನ್ನು ನಾವು ಬಯಾಸಿಂಗ್ ಅಂತ ಕರಿತೀರಿ. ನೆಕ್ಸ್ಟ್, ಇನ್ ಎ ಪ್ರಾಪರ್ಲಿ ಬಯಾಸ್ಡ್ ಟ್ರಾನ್ಸಿಸ್ಟರ್ ಮೋಸ್ಟ್ ಆಫ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದ ಎಮಿಟರ್. ಪ್ರಾಪರಾಗಿ ನಾವು ಟ್ರಾನ್ಸಿಸ್ಟರ್ನ ಬಯಾಸ್ ಮಾಡಿದ್ರೆ ಮೋಸ್ಟ್ ಆಫ್ ದ ಎಲೆಕ್ಟ್ರಾನ್ಸ್ ಯಾವುದೇ ಒಂದು ಎಮಿಟರಿಂದ ಎಮಿಟ್ ಆಗ್ತಿದೆಯೋ ಅದೆಲ್ಲೋಗುತ್ತೆ ಅಂದರೆ ಪಾಸ್ ಥ್ರೂ ದ ಬೇಸ್ ಆ್ಯಂಡ್ ರೀಚ್ ದ ಕಲೆಕ್ಟರ್ ಜನರೇಟಿಂಗ್ ಎ ಕಲೆಕ್ಟರ್ ಕರೆಂಟ್. ಬೇಸ್ ಮುಖಾಂತರ ಕಲೆಕ್ಟರ್ಗೆ ಹೋಗುತ್ತೆ, ಅಲ್ಲಿ ಕಲೆಕ್ಟರ್ ಕರೆಂಟು ಜನರೇಟ್ ಆಗುತ್ತೆ. ನೆಕ್ಸ್ಟ್, ದ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇನ್ ಕಾಮನ್ ಬೇಸ್ ಮೋಡ್. CB ಅಂದರೆ ಕಾಮನ್ ಮೇಡ್. ಇದರಲ್ಲಿ ಕರೆಂಟ್ ಗೇನ್ ಬಂದುಬಿಟ್ಟು ಆಲ್ಫಾನಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ, ಅಂದರೆ IC/IE. ಇದ್ರದ್ದು ವ್ಯಾಲ್ಯೂ ಲೆಸ್ ದ್ಯಾನ್ 1 ಇರುತ್ತೆ. ಲೈಕ್ ಯೂಶ್ವಲ್ ಆಗಿ ನೀವು ಆಲ್ಫಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದ್ರದ್ದು ವ್ಯಾಲ್ಯೂ 0.9, 0.98 ಈ ಥರನೇ ಬರುತ್ತೆ. ಅದಕ್ಕೆ CB ವ್ಯಾಲ್ಯೂ ಬಂದುಬಿಟ್ಟು IC/IE. ಕಲೆಕ್ಟರ್ ಕರೆಂಟ್, ರೇಷಿಯೋ ಆಫ್ ಕಲೆಕ್ಟರ್ ಕರೆಂಟ್ ಟು ದಿ ಎಮಿಟರ್ ಕರೆಂಟ್. IC ಅಂದರೆ ಕಲೆಕ್ಟರ್ ಕರೆಂಟ್, IE ಅಂದರೆ ಎಮಿಟರ್ ಕರೆಂಟ್. ದ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇನ್ CE ಮೋಡ್ ಅಂದರೆ ಬೀಟಾ. ಇದು ಜ್ಞಾಪಕ ಇಟ್ಕೊಳ್ಳಿ. ಕಾಮನ್
ಬೇಸಲ್ಲಿ ಕರೆಂಟ್ ಗೇನ್ ಬಂದುಬಿಟ್ಟು ಆಲ್ಫಾ, ಕಾಮನ್ ಬೇಸ್ ಮತ್ತು ಕಾಮನ್ ಕಲೆಕ್ಟರಲ್ಲಿ ಕರೆಂಟ್ ಆಂಪ್ಲಿಫಿಕೇಷನ್ ಫ್ಯಾಕ್ಟರ್ ಬಂದುಬಿಟ್ಟು ಬೀಟಾ. ಇದ್ರದ್ದು ರೇಷಿಯೋ ಏನು ಅಂತ ಹೇಳಿದ್ರೆ ಕಲೆಕ್ಟರ್ ಕರೆಂಟ್ ಬೈ ಬೇಸ್ ಕರೆಂಟ್. ಇದರಲ್ಲಿ ಕಲೆಕ್ಟರ್ ಕರೆಂಟ್ ಎಮಿಟರ್ ಕರೆಂಟ್ ಬರುತ್ತೆ, ಇದರಲ್ಲಿ ಕಲೆಕ್ಟರ್ ಕರೆಂಟ್ ಮತ್ತು ಬೇಸ್ ಕರೆಂಟ್ ಬರುತ್ತೆ. ಇದು ಕನ್ಫ್ಯೂಸ್ ಆಗಬೇಡಿ, ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೇಸಿಕ್ ಕ್ವೆಶನ್ಸ್ ಇದು. ಥಿಯರಿಟಿಕಲ್ ದ ವ್ಯಾಲ್ಯೂ ಆಫ್ ಆಲ್ಫಾ, ಈಗ ಹೇಳಿದ್ನಲ್ಲ ನಾನು, ಆಲ್ಫಾದ ವ್ಯಾಲ್ಯೂ ಎಷ್ಟಿರುತ್ತೆ ಥಿಯರಿಟಿಕಲಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಇರುತ್ತೆ. ಆಯಿತಾ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಯೂನಿಟಿ ಆರ್ 1. ನೆಕ್ಸ್ಟ್, ಇವಾಗ ನಾವಿಲ್ಲಿ ನೋಡಿದ್ರಿ ಆಲ್ಫಾ ಮತ್ತು ಬೀಟಾ, ಇದ್ರದ್ದು ರಿಲೇಷನ್ ನಾವು ಹೆಂಗೆ ಇದನ್ನು ರಿಲೇಟ್ ಮಾಡ್ತೀರಿ ಅಂತ ಕೇಳಿರೋದು. ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಬೈ 1 ಪ್ಲಸ್ ಬೀಟಾ. ಆಲ್ಫಾ ಅಂದರೆ ಬೀಟಾ ಡಿವೈಡೆಡ್ ಬೈ 1 ಪ್ಲಸ್ ಬೀಟಾ. ಈ ಫಾರ್ಮುಲಾ ಹಾಕ್ಕೊಂಡ್ರೆ ನಿಮಗೆ ಆನ್ಸರು ಆಲ್ಫಾ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆಯಿತಾ, ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್, ಈಗ ನೋಡಿದ್ರೆ ನಾವು ಕಲೆಕ್ಟರ್ ಕರೆಂಟ್, ಎಮಿಟರ್ ಕರೆಂಟ್ ಮತ್ತು ಬೇಸ್ ಕರೆಂಟ್ ಆಫ್ ದ ಟ್ರಾನ್ಸಿಸ್ಟರ್. ಇದರಲ್ಲಿ ಹೆಂಗೆ ರಿಲೇಟ್ ಮಾಡ್ತೀರಿ, ಯಾವ ಈಕ್ವೇಷನ್ ಅಂತ ಹೇಳಿದ್ರೆ ಎಮಿಟರ್ ಕರೆಂಟ್ ಈಸ್ ಈಕ್ವಲ್ ಟು ಕಲೆಕ್ಟರ್ ಕರೆಂಟ್ ಪ್ಲಸ್ ಬೇಸ್ ಕರೆಂಟ್. ಎಮಿಟರ್ ಕರೆಂಟು ಎರಡದು ಕಾಂಬಿನೇಷನ್ ಆಗಿರುತ್ತೆ, ಬೇಸ್ ಕರೆಂಟ್ ಮತ್ತು ಕಲೆಕ್ಟರ್ ಕರೆಂಟ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಫಾರ್ ಟ್ರಾನ್ಸಿಸ್ಟರ್ ಆ್ಯಕ್ಷನಲ್ಲಿ ಏನಾಗುತ್ತೆ ಅಂದರೆ ದ ಬೇಸ್ ರೀಜನ್ ಮಸ್ಟ್ ಬಿ ಲೈಟ್ಲಿ ಡೋಪ್ಡ್ ಆ್ಯಂಡ್ ವೆರಿ ನ್ಯಾರೋ. ಬೇಸ್ ರೀಜನ್ ಬಂದುಬಿಟ್ಟು ತುಂಬ ಲೈಟ್ಲಿ ಡೋಪ್ಡ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ದ ವೋಲ್ಟೇಜ್ ಗೇನ್ ಆಫ್ ಎ ಬಫರ್ ಆಂಪ್ಲಿಫೈರ್ ಈಸ್. ಬಫರ್ ಆಂಪ್ಲಿಫೈರಲ್ಲಿ ವೋಲ್ಟೇಜ್ ಗೇನ್ ಎಷ್ಟಿರುತ್ತೆ ಅಂದರೆ 1 ಇರುತ್ತೆ. ನೆಕ್ಸ್ಟ್, ಇದು ಆಪ್ ಆ್ಯಂಪ್ಸ್ ರಿಲೇಟೆಡ್ ಕ್ವೆಶನ್ಸು. ದ ವೋಲ್ಟೇಜ್ ಗೇನ್ ಆಫ್ ಆನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ವೋಲ್ಟೇಜ್ ಗೇನ್ ಫಾರ್ಮುಲಾ ಬಂದುಬಿಟ್ಟು -RF/R1. ಅದೇ 1+RF/R1 ಫಾರ್ಮುಲಾ ಅಂತ ಹೇಳಿದ್ರೆ ಇದು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ದು. ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂದರೆ ನೀವು ಮೈನಸ್ ಸೈನ್ನ ನೋಡಬೇಕು, RF/R1. ನೆಕ್ಸ್ಟ್, ಆ್ಯನ್ ಐಡಿಯಲ್ ಆಪ್ ಆ್ಯಂಪ್ ಹ್ಯಾಸ್. ಐಡಿಯಲ್ ಆಪ್ ಆ್ಯಂಪ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕೇಳಿರೋದು. ಇದರಲ್ಲಿ ಇನ್ಫೈನೈಟ್ ಓಪನ್ ಲೂಪ್ ಗೇನ್ ಇರುತ್ತೆ, ಇನ್ಫೈನೈಟ್ ಇನ್ಪುಟ್ ಇಂಪಿಡೆನ್ಸ್ ಇರುತ್ತೆ, 0 ಔಟ್ಪುಟ್ ಇಂಪಿಡೆನ್ಸ್ ಇರುತ್ತೆ. ಇದೆಲ್ಲ ಆನ್ಸರ್ಸು ಕರೆಕ್ಟ್, ಅದಕ್ಕೆ ಆಲ್ ದಿ ಅಬವ್. ನೆಕ್ಸ್ಟ್ ಕ್ವೆಶನ್ ನಂಬರ್ 39 ನೋಡ್ಕೊಳ್ಳೋಣ. DIP ಅಂದರೆ ಏನು ಅಂತ ಕೇಳಿರೋದು. DIP ಈಸ್ ಎಕ್ಸ್ಪ್ಯಾಂಡೆಡ್ ಆ್ಯಸ್ ಡ್ಯುಯಲ್ ಇನ್ ಲೈನ್ ಪ್ಯಾಕೇಜ್. DIP ಅಂದರೆ ಡ್ಯುಯಲ್ ಇನ್ ಲೈನ್ ಪ್ಯಾಕೇಜ್. ನೆಕ್ಸ್ಟ್, ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಫಾರ್ ಅನ್ ಐಡಿಯಲ್ ಆಪ್ ಆ್ಯಂಪ್, CMRR ಅಂತ ಸಹ ಕರೀತಾರೆ ಇದನ್ನು. CMRR ಐಡಿಯಲ್ ಆಪ್ ಆ್ಯಂಪಲ್ಲಿ ಎಷ್ಟಿರಬೇಕು ಅಂತ ಹೇಳಿದ್ರೆ ಇನ್ಫಿನಿಟಿ ಇರಬೇಕು. ಆಯಿತಾ. ನೆಕ್ಸ್ಟ್, ದ ಗೇನ್ ಆಫ್ ಅನ್ ಆ್ಯಕ್ಚುಯಲ್ ಆಪ್ ಆ್ಯಂಪ್ ಈಸ್ ಅರೌಂಡ್ 10,000. ಆ್ಯಕ್ಚುಯಲ್ ಗೇನ್ ಆಪ್ ಆ್ಯಂಪಲ್ಲಿ ಎಷ್ಟಿರಬೇಕು ಅಂತ ಹೇಳಿದ್ರೆ 10,000 ಇರುತ್ತೆ. ನೆಕ್ಸ್ಟ್, ಇನ್ ಆನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ A is equal to 500 if R is 1 mega ohm, calculate R1. ಇಲ್ಲಿ ನೋಡಿದ್ರಲ್ಲ ನಾವು ಫಾರ್ಮುಲಾ -RF/R1. ಈ ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಬಿಕಾಸ್ ಇಲ್ಲಿ ಕೇಳಿರೋದು ಇನ್ವರ್ಟಿಂಗ್ ಆಂಪ್ಲಿಫೈರ್. A ವ್ಯಾಲ್ಯೂ ಗೊತ್ತು, RF ವ್ಯಾಲ್ಯೂ ಗೊತ್ತು, R1 ನೀವು ಈ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡಿಬೋದು. ಆಯಿತಾ, ನಿಮಗೆ ಆನ್ಸರು 2 ಕಿಲೋ ಓಮ್ಸ್ ಬರುತ್ತೆ. ನೆಕ್ಸ್ಟ್, ದ ಔಟ್ಪುಟ್ ಸ್ಟೇಜ್ ಆಫ್ ಅನ್ ಆಪ್ ಆ್ಯಂಪಲ್ಲಿ 3 ಡಿಫ್ರೆಂಟ್ ಸ್ಟೇಜಸ್ ಯೂಸ್ ಮಾಡ್ತೀರಿ. ಇನ್ಪುಟ್ ಸ್ಟೇಜ್, ಸೆಂಟರ್ ಸೆಕ್ಷನ್ ಸ್ಟೇಜ್ ಮತ್ತು ಔಟ್ಪುಟ್ ಸ್ಟೇಜ್ ಯಾವುದು ಯೂಸ್ ಮಾಡ್ತೀರಿ ಅಂದರೆ ಕ್ಲಾಸ್ B ಪುಷ್ ಪುಲ್ ಆಂಪ್ಲಿಫೈರ್ನ ಯೂಸ್ ಮಾಡ್ತೀರಿ. ಆಯಿತಾ, ಔಟ್ಪುಟ್ ಸ್ಟೇಜ್ ಯಾವುದು ಯೂಸ್ ಮಾಡೋದು ಆಪ್ ಆ್ಯಂಪಲ್ಲಿ ಕ್ಲಾಸ್ B ಪುಷ್ ಪುಲ್ ಆಂಪ್ಲಿಫೈರ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್, ಟು ಯೂಸ್ ಅನ್ ಆಪ್ ಆ್ಯಂಪ್ ಯು ನೀಡ್ ಅಟ್ಲೀಸ್ಟ್. ನೀವು ಆಪ್ ಆ್ಯಂಪ್ನ ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಿಮಗೆ 2 ಸಪ್ಲೈ ವೋಲ್ಟೇಜಸ್ ಬೇಕು. ಫಾರ್ ಎಕ್ಸಾಂಪಲ್, ನೀವು ಆಪ್ ಆ್ಯಂಪ್ ಸಮ್ಮರ್ ಥರ ಅಥವಾ ಸಬ್ಟ್ರಾಕ್ಟರ್ ಥರ ಯೂಸ್ ಮಾಡಿದ್ರೆ ನಿಮಗೆ 2 ಡಿಫ್ರೆನ್ಸ್ ಬಿಟ್ವೀನ್ ಇಫ್ ಸಮ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 1+ ನೀವು ಒಂದು ವೋಲ್ಟೇಜಲ್ಲಿ 0.5 ವೋಲ್ಟ್ಸ್ ಕೊಟ್ಟಿದ್ದೀರಾ, ಇನ್ನೊಂದರಲ್ಲಿ 0.5 ವೋಲ್ಟ್ಸ್ ಕೊಟ್ಟಿದ್ದೀರಾ. ಲೈಕ್ 2 ವೋಲ್ಟೇಜಸ್ ಕೊಟ್ಟರೆ ಮಾತ್ರ ನೀವು ಔಟ್ಪುಟ್ ಕ್ಯಾನ್ ಸಿ ದಟ್ ಈಸ್ 1 ವೋಲ್ಟ್. ಅದರಿಂದ 2 ಸಪ್ಲೈ ವೋಲ್ಟೇಜ್, ಮಿನಿಮಮ್ 2 ಸಪ್ಲೈ ವೋಲ್ಟೇಜ್ ಇರಲೇಬೇಕು ಆಪ್ ಆ್ಯಂಪಲ್ಲಿ ಯೂಸ್ ಮಾಡಿದ್ರೆ. ನೆಕ್ಸ್ಟ್, ಇನ್ ಎ ಕಂಟ್ರೋಲ್ ಕರೆಂಟ್ ಸೋರ್ಸ್ ವಿತ್ ಆಪ್ ಆ್ಯಂಪ್ ದ ಸರ್ಕ್ಯೂಟ್ ಆ್ಯಕ್ಟ್ ಆಸ್ ಎ. ಕರೆಂಟ್ ಕಂಟ್ರೋಲ್ಡ್ ಸೋರ್ಸಲ್ಲಿ ಆಪ್ ಆ್ಯಂಪ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ವೋಲ್ಟೇಜ್ ಟು ಕರೆಂಟ್ ಕನ್ವರ್ಟರ್ ಥರ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಆ್ಯನ್ AGC ಈಸ್ ಯೂಸ್ಡ್. AGC ಅಂದರೆ ಆಟೋಮೆಟಿಕ್ ಗೇನ್ ಕಂಟ್ರೋಲ್. AGC ಅಂದರೆ ಆಟೋಮೆಟಿಕ್ ಗೇನ್ ಕಂಟ್ರೋಲ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಕೀಪ್ ದ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್. ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇರೋದಕ್ಕೆ ನಾವೇನು ಯೂಸ್ ಮಾಡ್ತೀರಿ? AGC. ನೆಕ್ಸ್ಟ್, ಇಫ್ ದ ಇನ್ಪುಟ್ ಆಫ್ ಎ ಇಂಟಿಗ್ರೇಟರ್ ಈಸ್ ರೆಕ್ಟ್ಯಾಂಗುಲರ್ ವೇವ್ ದೆನ್ ದ ಔಟ್ಪುಟ್ ಈಸ್. ಇದು ಲಾಸ್ಟ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ನೀವು ಇಂಟಿಗ್ರೇಟರ್ಗೆ ರೆಕ್ಟ್ಯಾಂಗುಲರ್ ವೇವ್ ಕೊಟ್ಟರೆ ನಿಮಗೆ ಔಟ್ಪುಟ್ ಏನು ಬರುತ್ತೆ ಅಂದರೆ ರ್ಯಾಂಪ್ ವೇವ್ ಬರುತ್ತೆ. ನೆಕ್ಸ್ಟ್,
In an op-amp integrator, the current through the input resistor flow through the ನೀವು ಬ್ಲಾಕ್ ಡಯಾಗ್ರಾಮಲ್ಲಿ ನೋಡ್ಬೋದು. ನೋಡಿ, ಇದು op-amp, ಇದು ನಿಮಗೆ ಇನ್ವರ್ಟಿಂಗ್ ಇನ್ಪುಟ್, ನಾನ್ ಇನ್ವರ್ಟಿಂಗ್ ಇನ್ಪುಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಫೀಡ್ಬ್ಯಾಕ್ ರೆಸಿಸ್ಟರ್ನ ಯೂಸ್ ಮಾಡ್ತೀರಿ. ಇದು ಇನ್ಪುಟ್ಟು, ಇದು ಬಂದುಬಿಟ್ಟು ಔಟ್ಪುಟ್ಟು. ನೀವೇನೇ ಒಂದು ಸಿಗ್ನಲ್ ಕೊಟ್ಟರೆ ಇಲ್ಲಿ ಏನಾಗುತ್ತೆ, RF ರೆಸಿಸ್ಟರ್ ಇದೆಯಲ್ಲ, ಫೀಡ್ಬ್ಯಾಕ್ ರೆಸಿಸ್ಟರ್ ಮುಖಾಂತರ ಔಟ್ಪುಟ್ಗೆ ಹೋಗುತ್ತೆ. ಆಯಿತಾ? ಇದೇ ಕೇಳಿರೋದಿಲ್ಲಿ. ಇನ್ ಆನ್ op-amp ಇಂಟಿಗ್ರೇಟರ್ ದ ಕರೆಂಟ್ ಥ್ರೂ ದ ಇನ್ಪುಟ್ ರೆಸಿಸ್ಟರ್ ಫ್ಲೋ ಥ್ರೂ ದಿ ಫೀಡ್ಬ್ಯಾಕ್ ಕೆಪಾಸಿಟರ್. ನೀವು ಇಂಟಿಗ್ರೇಟರ್ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ನಿಮಗೆ ಏನಾಗುತ್ತೆ, ಕೆಪಾಸಿಟರ್ ಬರುತ್ತೆ. ಆಯಿತಾ? ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. An op-amp differentiator produces output voltage spikes. op-amp differentiator ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಔಟ್ಪುಟ್ ವೋಲ್ಟೇಜ್ ಸ್ಪೈಕ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ದ ಪರ್ಪಸ್ ಆಫ್ ಎ ಕಂಪ್ಯಾರೇಟರ್ ಈಸ್, ಕಂಪ್ಯಾರೇಟರ್ನ ಯೂಸ್ ಮಾಡ್ತೀರಿ. ಇದರಲ್ಲಿ ನಾವೇನು ಯಾವುದಕ್ಕೆ ಇದರದ್ದು ಪರ್ಪಸ್ ಏನು, ಪರ್ಪಸ್ ಆಫ್ ದ ಕಂಪ್ಯಾರೇಟರ್ ಅಂತ ಹೇಳಿದ್ರೆ ಇಟ್ ಕಂಪೇರ್ಸ್ ಆ್ಯನ್ ಎಕ್ಸ್ಟರ್ನಲ್ ಇನ್ಪುಟ್ ವಿತ್ ದ ರೆಫರೆನ್ಸ್ ಇನ್ಪುಟ್. ಎಕ್ಸ್ಟರ್ನಲ್ ಇನ್ಪುಟ್ನ ರೆಫರೆನ್ಸ್ ಇನ್ಪುಟ್ ಜೊತೆ ಕಂಪೇರ್ ಮಾಡಿಬಿಟ್ಟು ಏನು ಕೊಡುತ್ತೆ, ಪ್ಲಸ್ VCC ಅಥವಾ 0 ವೋಲ್ಟ್ ಔಟ್ಪುಟ್ ಕೊಡುತ್ತೆ. ಆಯಿತಾ? ನೆಕ್ಸ್ಟ್, ಫಾರ್ ಎ ಹೈ ಪಾಸ್ ಸರ್ಕ್ಯೂಟ್ ಟು ಆ್ಯಕ್ಟ್ ಆಸ್ ಎ ಡಿಫ್ರೆನ್ಷಿಯೇಟರ್ ದ ಟೈಮ್ ಕಾನ್ಸ್ಟೆಂಟ್ ಮಸ್ಟ್ ಬಿ. ಹೈ ಪಾಸ್ ಸರ್ಕ್ಯೂಟ್ ಇದೆಯಲ್ಲ, ಅದು ಡಿಫ್ರೆನ್ಷಿಯೇಟರ್ ಥರ ನೀವು ಯೂಸ್ ಮಾಡ್ಬೋದು. ಅದು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಕಾನ್ಸ್ಟೆಂಟ್ ಏನಾಗಿರಬೇಕು, ವೆರಿ ಸ್ಮಾಲ್ ಇನ್ ಕಂಪ್ಯಾರಿಷನ್, ಇದು ತುಂಬ ಸ್ಮಾಲ್ ಆಗಿರಬೇಕು. ನೆಕ್ಸ್ಟ್, ಇಲ್ಲಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ದ ಕರೆಂಟ್ I0 ಇಸ್ ಫೌಂಡ್ ಟು ಬಿ ಈಕ್ವಲ್ ಟು VIN/RL, VIN ಡಿವೈಡೆಡ್ ಬೈ RL. ನೋಡಿ, ಔಟ್ಪುಟ್ಟು ಇಲ್ಲಿ ಇದು ಪಾಯಿಂಟ್ ಎಲ್ಲಿ ಕೊಟ್ಟಿದ್ದಾರೆ, I0 ಎಲ್ಲಿ ತಗೋಬೇಕು ಅಂತ ಕೇಳಿದ್ದಾರೆ, RL ಕೇಳಿದ್ದಾರೆ. ಆಯಿತಾ? ಇಲ್ಲಿ ಕೇಳಿರೋದೇನು, ದ ಕರೆಂಟ್ ಕೇಳಿರೋದು. I0 I is equal to we know according to Ohm's law I is equal to V/R. ಅದರಿಂದ V ಇನ್ಪುಟ್ ವೋಲ್ಟೇಜ್ ಏನು ಕೊಡ್ತಿದ್ದಾರೆ, VIN ಡಿವೈಡೆಡ್ ಬೈ RL. ಇದು ಲೈನ್ ಇಲ್ಲಿ ಕೊಟ್ಟಿದ್ರೆ ನಾವು RL ಪ್ಲಸ್ R1ನ ಸೀರೀಸ್ ಕಾಂಬಿನೇಷನ್ ಆಗಿ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ RL ಹತ್ರ ಕೇಳಿದ್ದಾರೆ, ಅದರಿಂದ VIN ಡಿವೈಡೆಡ್ ಬೈ RL ಆಗುತ್ತೆ. ನೆಕ್ಸ್ಟ್, ಆ್ಯನ್ op-amp ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್, op-amp ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಅಂದರೆ ಲೀನಿಯರ್ ಥರ ಕ್ಲಾಸಿಫೈ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, op-amps ಆರ್ ಪ್ರಿಫರ್ಡ್ ಟುಡೇ ಬಿಕಾಸ್. op-amps ಏನಕ್ಕೆ ನಾವು ಈ ಜನ್ರೇಷನಲ್ಲಿ ಪ್ರಿಫರ್ ಮಾಡ್ತಿರೋದು ಅಂದರೆ ಬಿಕಾಸ್ ದೇರ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಬಿ ಚೇಂಜ್ ಟು ಸ್ಯೂಟ್ ಎನಿ ಅಪ್ಲಿಕೇಶನ್ಸ್. ಅದರದ್ದು ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಚೇಂಜ್ ಮಾಡಿಬಿಟ್ಟು ಬೇರೆ ಬೇರೆ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ಬೋದು. ಅದರಿಂದ op-amp ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಿರೋದಿಲ್ಲಿ. ನೆಕ್ಸ್ಟ್, ವೆನ್ RF ಆ್ಯಂಡ್ R1 ಆರ್ ರೆಡ್ಯೂಸ್ ಟು 0 ಇನ್ ಎ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ದ ಸರ್ಕ್ಯೂಟ್ ಫಂಕ್ಷನ್ ಆ್ಯಸ್. ನೀವು ನೋಡ್ಬೋದು, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ RF ಮತ್ತು R1 ರೆಸಿಸ್ಟರ್ಸ್ ಯೂಸ್ ಮಾಡ್ತೀರಿ. ಅದರದ್ದು ವ್ಯಾಲ್ಯೂ 0 ಆಗಿದ್ರೆ ಜಸ್ಟ್ op-amp ಉಳಿಯುತ್ತೆ ಅಷ್ಟೇ. ಆ op-amp ನೀವು ಯಾವ ಅಪ್ಲಿಕೇಶನ್ ಥರ ವರ್ಕ್ ಮಾಡ್ಬೋದು ಅಂತ ಹೇಳಿದ್ರೆ ಬಫರ್ ಥರ ವರ್ಕ್ ಮಾಡುತ್ತೆ. ನೆಕ್ಸ್ಟ್, op-amp ಕಂಪ್ಯಾರೇಟರ್ ಯೂಸಸ್ ನೋ ಫೀಡ್ಬ್ಯಾಕ್. ನೆಗೆಟಿವ್ ಫೀಡ್ಬ್ಯಾಕು ಯೂಸ್ ಮಾಡಲ್ಲ, ಪಾಸಿಟಿವ್ ಫೀಡ್ಬ್ಯಾಕು ಯೂಸ್ ಮಾಡಲ್ಲ, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕ್ ಸಹ ಯೂಸ್ ಮಾಡಲ್ಲ. op-amp ಯಾವುದೇ ಒಂದು ಫೀಡ್ಬ್ಯಾಕ್ ಯೂಸ್ ಮಾಡ್ದಿರಾ ಅದು ಫಂಕ್ಷನ್ ಮಾಡುತ್ತೆ, ನೋ ಫೀಡ್ಬ್ಯಾಕ್. ನೆಕ್ಸ್ಟ್, ದ op-amp ಸರ್ಕ್ಯೂಟ್ ವರ್ಕ್ ಆ್ಯಸ್ ಎನ್. ನೋಡಿ, ಇಲ್ಲಿ V1 ಮತ್ತು V2 ಕೊಟ್ಟಿದ್ದಾರೆ. ಇದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಬೈ ಯೂಸಿಂಗ್ ದ op-amp. ಇದು ಯಾವುದು ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. R1 ಈಸ್ ನಾಟ್ ಈಕ್ವಲ್ ಟು RF. ಇಲ್ಲಿ ಡಿಫ್ರೆನ್ಸ್ ಆಂಪ್ಲಿಫೈರ್ ಥರ ವರ್ಕ್ ಮಾಡುತ್ತೆ. ಯಾವುದು ಡಿಫ್ರೆನ್ಸ್ ಆಂಪ್ಲಿಫೈರ್ ಥರ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, NAND ಆಪ್ರೇಷನ್. ಇದೆಲ್ಲ ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕ್ವೆಶನು. NAND ಆಪ್ರೇಷನ್ದ ಔಟ್ಪುಟ್ ಕೇಳಿರೋದು A into B ಹೋಲ್ ಕಾಂಪ್ಲಿಮೆಂಟು NAND ಆಪ್ರೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಎ ಗೇಟ್ ಇನ್ ವಿಚ್ ಆಲ್ ಇನ್ಪುಟ್ಸ್ ಮಸ್ಟ್ ಬಿ ಲೋ ಟು ಗೆಟ್ ಎ ಹೈ ಔಟ್ಪುಟ್ ಏನು ಹೇಳಿದ್ರೆ ಆಲ್ ಇನ್ಪುಟ್ಸ್ ಮಸ್ಟ್ ಬಿಟ್ಟು ಲೋ ಮತ್ತು ಔಟ್ಪುಟ್ ಹೈ ಬರಬೇಕು ಅಂದರೆ ನಾರ್ ಗೇಟ್. ಇದ್ರದ್ದು ಆಪೋಸಿಟ್ ಆಫ್ ಆರ್ ಗೇಟ್. ಆರ್ ಗೇಟಲ್ಲಿ ನೋಡ್ಬೋದು ನೀವು 0 0 0 1 1 0 ಮತ್ತು 1 1 ಕೊಟ್ಟರೆ ಆರ್ ಗೇಟಲ್ಲಿ 0 ಇದೆಲ್ಲ 1 1 ಇರುತ್ತೆ. ಆದರೆ ನಾರ್ ಆಪ್ರೇಷನ್ಗೆ ಉಲ್ಟಾ, ಎಲ್ಲ ಇನ್ಪುಟ್ಸ್ ಲೋ ಇದ್ದರೆ ಇದು ಆನ್ ಆಗುತ್ತೆ, ಬೇರೆ ಕಂಡೀಷನ್ಸಲ್ಲೆಲ್ಲ 0 ಇರುತ್ತೆ. ಅದೇ ಕೇಳಿರೋದು ನಾರ್ ಗೇಟ್. ದ ಔಟ್ಪುಟ್ ಆಫ್ ದಿಸ್ ಲಾಜಿಕ್ ಸರ್ಕ್ಯೂಟ್, ಇದು ಯಾವ ಗೇಟ್ ಅಂತ ಕೇಳಿರೋದು, ಇದು ಬೇಸಿಕಲಿ ಎ ನಾರ್ ಗೇಟ್. A + B ಹೋಲ್ ಬಾರ್ ಅಂದರೆ ನಾರ್ ಗೇಟ್. ಒನ್ಸ್ ಕಾಂಪ್ಲಿಮೆಂಟ್ ಆಫ್ 1 1 0 1 1 ಅಂತ ಹೇಳಿದ್ರೆ ಯಾವುದೇ ಒಂದು 1 ಇದೆಯೋ ಅದು 0ಗೆ ರಿಪ್ಲೇಸ್ ಮಾಡಿ, 0 ಇರೋದು 1ಗೆ ರಿಪ್ಲೇಸ್ ಮಾಡಿ, ನಿಮಗೆ ಆನ್ಸರ್ 0 0 1 0 0 ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ಯಾರಾಮೀಟರ್ಸ್ ಇಸ್ ನಾಟ್ ಸ್ಪೆಸಿಫೈಡ್ ಫಾರ್ ಡಿಜಿಟಲ್
ಡಿಜಿಟಲ್ ಐಸಿಸ್ನಲ್ಲಿ ಯಾವ ಪ್ಯಾರಾಮೀಟರ್ನ ನಾವು ಸ್ಪೆಸಿಫೈ ಮಾಡಲ್ಲ ಅಂತ ಕೇಳಿರೋದು, ಅದು CMRR ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಇದು ಡಿಜಿಟಲ್ IC ಕೇಳಿರೋದು. ಆಪ್ಆಮ್ಸ್ಗೆ CMRR ಸ್ಪೆಸಿಫೈ ಮಾಡ್ತಾರೆ, ಆದರೆ ಡಿಜಿಟಲ್ ICಗೆ ಪ್ರಿಫರ್ ಮಾಡಲ್ಲ. ನೆಕ್ಸ್ಟ್ ದ ಟೂಸ್ ಕಾಂಪ್ಲಿಮೆಂಟ್ ಆಫ್ 110 ಫಸ್ಟು ಒನ್ಸ್ ಕಾಂಪ್ಲಿಮೆಂಟ್ಗೆ ಕನ್ವರ್ಟ್ ಮಾಡಿ, ಆಲ್ ಝೀರೋಸ್ ಒನ್ಸ್ಗೆ ಝೀರೋಸ್ ಕನ್ವರ್ಟ್ ಮಾಡಿಬಿಟ್ಟು ಏನು ರಿಸಲ್ಟ್ ಬರುತ್ತೋ ಅದಕ್ಕೆ 1 ಆ್ಯಡ್ ಮಾಡಬೇಕು. ಮಾಡಿದ್ರೆ ನಿಮಗೆ 1001 ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇದು ಈ ಕ್ವೆಶನ್ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ 1 ಬರಬೇಕು. ನೀವು ಇದು ಸಿಂಪ್ಲಿಫೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಸ್ಟೋರ್ ಎ ಬ್ಯಾನರಿ ಬಿಟ್ ಪರ್ಮನೆಂಟಾಗಿ ಬ್ಯಾನರಿ ಬಿಟ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೆ ನೀವು ಏನು ಯೂಸ್ ಮಾಡ್ತೀರಾ? ಫ್ಲಿಪ್ ಫ್ಲಾಪ್ಸ್ನ ಯೂಸ್ ಮಾಡ್ತೀರಾ. ಆಯಿತಾ? ನಿಮಗೆ ಈ ಚಾನಲ್ ಇಷ್ಟ ಆಗಿದ್ದರೆ, ಲೈಕ್ ನಾನು ಏನೇ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತಿರೋದು ನಿಮಗೆ ಯೂಸ್ಫುಲ್ ಆಗಿದ್ದರೆ ರೆಡಿ ಸ್ಟಡಿ ಗೋ ನೀವು ಜಾಯ್ನ್ ಆಗ್ಬೋದು. ಏನೇ ಒಂದು ನಾನು ಅಪ್ಡೇಟ್ಸ್ ಮಾಡಿದ್ರೆ ನೋಟಿಫಿಕೇಷನ್ ಕಳಿಸಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ನನಗೆ ಸ್ಪೆಸಿಫಿಕ್ಕಾಗಿ ಟಾಪಿಕ್ ಕವರ್ ಮಾಡಿ ಮ್ಯಾಮ್ ಅಂತ ಕೇಳಿದ್ರೆ ನಾನು ಆ ಟಾಪಿಕ್ಕು ಸಹ ನಿಮಗೆ ಕವರ್ ಮಾಡಿಬಿಟ್ಟು ಹೇಳಕ್ಕೆ ಟ್ರೈ ಮಾಡ್ತೀನಿ. ಆ ವಿಡಿಯೋನೂ ಸಹ ಶೇರ್ ಮಾಡ್ತೀನಿ. ಆ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ಬಾಯ್ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಬಾಯ್.